ಆಮೇಲೆ ನೀವು ಲೆಕ್ಕ ಮಾಡ್ತೀರಾ ಇದೆಲ್ಲ ಕಷ್ಟ ಏನು ಮಾಡ್ತೀರಾ ನಾನು ಮಾಡ್ತೀನಿ ಮಾಡಬೇಕಾದ್ರೆ ನೀವು ನೋಡ್ತಾ ಬರ್ಕೊಳ್ಳಿ. ಈಗ ಇಲ್ಲಿ ಫ್ರಾಕ್ಷನ್ ಅಲ್ಲಿ ಎಷ್ಟು ಫ್ರಾಕ್ಷನ್ಸ್ ಇದೆ? 3 ಫ್ರಾಕ್ಷನ್ ಇದೆ. ಫ್ರಾಕ್ಷನ್ ಟೈಪ್ ಏನಿದೆ? ಮೇಲ್ಗಡೆ ಒಂದು ಫ್ರಾಕ್ಷನ್ ಅಲ್ಲಿ ವೇರಿಯಬಲ್ ಇದೆ, ಇನ್ನೊಂದು ಫ್ರಾಕ್ಷನ್ ಅಲ್ಲಿ ನಂಬರ್ ಇದೆ. ಡಿನಾಮಿನೇಟರ್ ಯಾವ ತರ ಇದೆ? ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಇದೆ. ಏನಿದೆ? ಅದರಿಂದ ನಾನು ಏನ್ ಮಾಡಬೇಕು? ಎಲ್ಸಿಎಂ ಮಾಡಬೇಕಾದ್ರೆ ಇದು ಸುಮ್ಮನೆ x² + y + 6 ಇಂಟು x² + 9x + 14 ಇಂಟು x² + 10x + 21 ಅಂದ್ರೆ ನಾನದು ಆಚರಣೆ ಅಂತ ಲೆಕ್ಕ ಮಾಡ್ತಾರೆ. ಗುಣಿಸಿ ಇಲ್ಲ ಅಲ್ವಾ? ಗುಣಿಸಿದ್ರೆ x = 6 ಒಂದೇ ಉಂಟು. ಅದಕ್ಕೆ ಏನು ಮಾಡಬೇಕು? ಆರ್ಗೋ ಫ್ಯಾಕ್ಟರೈಸ್. ವಾಟ್ ಶುಡ್ ಐ ಡು? ಯಾವಾಗಲೂ ಫಸ್ಟ್ ಸ್ಟೆಪ್ ಎಲ್ಸಿಎಂ ಇದೆ, ಬೇಕಾಗಿರೋ ಫಸ್ಟ್ ಸ್ಟೆಪ್ ಏನು? ಫ್ಯಾಕ್ಟರೈಸೇಷನ್. ಸೊ ಫಸ್ಟ್ ಸ್ಟೆಪ್ ಫ್ಯಾಕ್ಟರೈಸೇಷನ್ ಡಿನಾಮಿನೇಟರ್. ಫ್ಯಾಕ್ಟರೈಸೇಷನ್ ಡಿನಾಮಿನೇಟರ್. ಯಾವ ತರ ಕೊಟ್ಟು ಫ್ಯಾಕ್ಟರೈಸೇಷನ್ ಮಾಡೋದು ಕಲ್ತ್ಕೊಂಡಿದ್ದೀವಿ ಅಂತ ಅಸಂಪ್ಷನ್. ಯಾಕೆ ಫ್ಯಾಕ್ಟರೈಸೇಷನ್ ಕ್ಯಾಲ್ಕುಲೇಟ್ ಆಯ್ತು ಗೊತ್ತಾಗಲ್ಲ. ಈಗ ಒಂದೊಂದೇ ಮಾಡ್ಕೊಂಡು ಹೋಗೋಣ. x² + 5x + 6 x² + 5x + 6 ಈಕ್ವಲ್ಸ್ ನೋಡಿ. 3 2 6 3 2 5 ಹೌದಾ? ಪ್ರಾಡಕ್ಟ್ ಅಲ್ಲಿ 3 × 2 3 2 6 ಬಂತು. 3 ರಿಂದ 2 ಕೂಡಿದ್ರೆ 5 ಬರುತ್ತೆ ಹೌದಾ? ಸೀದಾ ಸುಮ್ಮನೆ x + 3 × x + 2 ಅಂತ ಬರೆಯಬಹುದು. Product of 3 and 2 is 6. Sum of 3 and 2 is 5. So ಈಗ ನೋಡಿ 3x ಬರುತ್ತೆ plus 2x ಬರುತ್ತೆ. ಏನಾಗುತ್ತೆ? 5x ಆಗುತ್ತೆ ಹೌದಾ? 3 × 2 ಮಾಡಿದಾಗ 6. ಸೊ ಇದನ್ನ ಬರೆಯೋದು ಕಲ್ತ್ಕೋಬೇಕು. ಬರೀ x² ಇದ್ದಾಗ ಡೈರೆಕ್ಟ್ ಆಗಿ ಬರೆಯೋದು ಬರಬೇಕು. ಗೊತ್ತಾಯ್ತಾ? ನೀವು ಇದನ್ನ x² + 3x + 2x + 6 ಅಂತ ಹಾಕೊಂಡು ಮತ್ತೆ x ಇಂದ ಮಾಡ್ಕೊಂಡ್ರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತಲ್ವಾ? ಅಷ್ಟೆಲ್ಲ ಮಾಡಿದ್ರೆ x + 3 × x + 2 ತಾನೆ? ಎಷ್ಟಾಯ್ತು? ಈ ತರ ಬರೆಯೋದು ಪ್ರಾಕ್ಟೀಸ್ ಮಾಡ್ತೀವಿ. ಯಾವಾಗ ಇದನ್ನ ಫಸ್ಟ್ x² ಗೆ ಕೋಎಫಿಷಿಯಂಟ್ ಇಲ್ಲದೆ ಇದ್ದಾಗ ಈ ತರ ಡೈರೆಕ್ಟ್ ಆಗಿ ಬರೆಯೋದು ಬರಬೇಕು. ಯಾವಾಗ ಹೇಳಿ ಅಂತ ಡೈರೆಕ್ಟ್ ಬರೆಯೋದು ಬರಬೇಕು? x² ಗೆ ಕೋಎಫಿಷಿಯಂಟ್ ಇಲ್ಲದೆ ಇದ್ದಾಗ ಕರೆಕ್ಟ್. ಇನ್ನೊಂದು ಅದೇ ತರ ತೋರಿಸ್ತೀನಿ ನೋಡಿ. x² + 9x + 14 ಇದೆ. 7 2 14 7 2 ಸೊ ಏನು ಬರುತ್ತೆ? ನಾನು x + 7 x + 2 ಗೊತ್ತಾಯ್ತು? ಇವಾಗ ಸ್ಟ್ರಿಕ್ಟ್ ಆಗಿ ಬರೀತಾರೆ. ಅದು ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಅಂತ. x² + 10x + 21 ಅಂತಿದೆ. 10. ಸೊ ಏನಾಗುತ್ತೆ ಇವಾಗ? x + 7 ಸೊ ಈಗ ಫ್ರಾಕ್ಷನ್ ಅನ್ನು ನಾವು ಈವನ್ ಫ್ರಾಕ್ಷನ್ can be written as ನೋಡಿ x by first term factors ಯಾರು? x + 3 into ಮತ್ತೆ ನೋಡಿ ಪ್ಲಸ್ ಎಲ್ಲಿ ಬರಬೇಕು? ಫ್ರಾಕ್ಷನ್ ಬಾರ್ ಅಂತ ಬರಬೇಕು ಪ್ಲಸ್. ಮತ್ತೆ 15 ಮೇಲೆ ಬರೋದು ಫ್ರಾಕ್ಷನ್ ಬಾರ್ ಅಂತಾನೆ ಫ್ರಾಕ್ಷನ್ ಬಾರ್. ಇದೆಲ್ಲ ಕರೆಕ್ಟ್ ಆಗಿ ಕಲಿಬೇಕು. ಗೊತ್ತಾಯ್ತಾ? ಈಗ x² + 9x + 14 ಬಂದು ಏನು ಬರ್ಕೋತೀವಿ? x + 7 into x + 2. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಹಾಕೋದು. ಎಲ್ಲ ತಗೊಂಡು ಫ್ರಾಕ್ಷನ್ ಬಾರ್ ಮತ್ತೆ ಹಾಕಬೇಕು. ಇನ್ನೊಂದು ಫ್ರಾಕ್ಷನ್ ಬೇಕಾದ್ರೆ ಫಸ್ಟ್ ಫ್ರಾಕ್ಷನ್ ಬಾರ್ ಹಾಕೊಂಡು ಮೇಲೆ 12 ಕೆಳಗಡೆ x² + 10x ಏನು ಬಂದಿರೋದು?
ಗೊತ್ತಾಯ್ತಾ ಇವಾಗ? ಈಗ ಸ್ವಲ್ಪ ಸುಲಭ ಕಾಣಿಸ್ತಾ ಇದೆ ಲೆಕ್ಕ. ಯಾಕಂದ್ರೆ ಫ್ಯಾಕ್ಟರ್ಸ್ ಇದೆ, ಎಲ್ಸಿಎಂ ನಾನು ಕಂಡುಹಿಡಿಯಬಹುದು. ಹೌದಾ? ಎಲ್ಸಿಎಂ ಕಂಡುಹಿಡಿಯಬಹುದು ಇವಾಗ. ಈಗ ನೋಡಿ, therefore ಎಲ್ಸಿಎಂ ಹೇಳಿ ಇವಾಗ ಎಷ್ಟು ಅಂತ ಇಲ್ಲೇ ನೋಡ್ಕೊಂಡು ಹೇಳೋದು. therefore ಎಲ್ಸಿಎಂ ಈಕ್ವಲ್ಸ್ ಅಂತ ಬರಬೇಕಾಗಿಲ್ಲ. ಎಲ್ಲ ಈಗ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರ. ಈಕ್ವಲ್ಸ್ ಅಂತ ಬರೋದು ಒಂದು ಫ್ರಾಕ್ಷನ್ ಬಾರ್ ಮನೆ ಇಲ್ಲಿ ಕರ್ಕೊಂಡು ಹೋಗೋಣ. ಒಂದೇ ಕಡೆಯಿಂದ ಎಕ್ಸ್ ಪ್ಲಸ್ ಬಿ ಇದ್ದಾನೆ, ಯಾರು ಪವರ್ ಇಲ್ಲ, ಆದ್ರಿಂದ ಎಲ್ಲರೂ ಬರೀ ಎಕ್ಸ್ ಪ್ಲಸ್ ಎಷ್ಟು ಉಳ್ತಾನೆ, ಎಕ್ಸ್ ಪ್ಲಸ್ ಹೋಗ್ತಾನೆ. ಗೊತ್ತಾಯ್ತಾ ಇವಾಗ? ಎಲ್ಸಿಎಂ ಈಗೇನ್ ಮಾಡ್ಬೇಕು? ಪ್ರತಿ ಫ್ರಾಕ್ಷನ್ ನ್ಯೂಮರೇಟರ್ ನ ಆ ಡಿನಾಮಿನೇಟರ್ ಇಂದ ಎಲ್ಸಿಎಂ ನ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೋ ಅದರಿಂದ ಗುಣಿಸಬೇಕು. ಸೊ ಫಸ್ಟ್ ನ್ಯೂಮರೇಟರ್ ಇಂದ ಬರ್ಕೊಳ್ಳಿ x ಇಂಟು. ಈಗ ಇಲ್ಲಿ ಡಿನಾಮಿನೇಟರ್ ಯಾವ್ದಿದೆ? x ಪ್ಲಸ್ 3 ಎಲ್ಸಿಎಂ ನ ಡಿವೈಡ್ ಮಾಡಿದ್ರೆ ಯಾರು ಹೋಗ್ತಾರೆ? x ಪ್ಲಸ್ 3 x ಪ್ಲಸ್ 4. ಕೋಶೆಂಟ್ ಏನು ಬರುತ್ತೆ? ಎಷ್ಟು ಇದೆ ಕೋಶೆಂಟ್? x ಇಂಟು x ಪ್ಲಸ್ 7. ಹೌದಾ? ಎಷ್ಟನ್ನು? x ಇಂಟು x ಪ್ಲಸ್ 7. ನೆಕ್ಸ್ಟ್ ಪಕ್ಕ ಫ್ರಾಕ್ಷನ್ ಯಾರಿದೆ? ಕೂಡು ಅಂತ ಇದೆ, ಕೂಡ ಪ್ಲಸ್ ನ್ಯೂಮರೇಟರ್ ಏನಿದೆ? 15 ಇದೆ. ಇವ್ರನ್ನ ಒಂದು ಫ್ಯಾಕ್ಟರ್ ಇಂದ ನಾವು ಮಲ್ಟಿಪ್ಲೈ ಮಾಡ್ಬೋದು. ಏನದು? ಕೋಶೆಂಟ್ we get by dividing the LCM by the denominator of the term. By the denominator of the term. So ಏನು ಬರುತ್ತೆ ನೋಡಿ, ಇಲ್ಲಿ x plus 7 ಹೊರಗುತ್ತೆ, x plus 7 ಹೊರಗುತ್ತೆ. ಯಾರು ಬರುತ್ತೆ? x plus 3. ಹೌದಾ? ನೆಕ್ಸ್ಟ್ ಏನಿದೆ? 12 ಇದೆ. 12 ಇಂದ ಯಾರಿಂದ ನೋಡಿ x plus 7 ಹೊರಗುತ್ತೆ, x plus 2. ಈಗ ನಾನು ಏನ್ ಮಾಡಬೇಕಾಗಿದೆ? ಮೇಲ್ಗಡೆಗೆ ಗುಣಿಸಿ ಕೂಡಿ ಕಳೆದು ಎಲ್ಲ ಮಾಡಬೇಕು. ಹೌದಾ? ಮಲ್ಟಿಪ್ಲಿಕೇಶನ್ ಇದೆ. x ಇಂಟು x ಪ್ಲಸ್ 7 ಅಂದ್ರೆ ಮಲ್ಟಿಪ್ಲಿಕೇಶನ್ ಇದೆ. 15 ಇಂಟು x ಪ್ಲಸ್ 3 ಅಂದ್ರೆ ಮಲ್ಟಿಪ್ಲಿಕೇಶನ್ ಇದೆ. ಮೈನಸ್ 20 ಇಂಟು x ಪ್ಲಸ್ 2 ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಇದೆ. ಟರ್ಮ್ಸ್ ಯಾವ ತರ ಬರುತ್ತೆ? x ಟರ್ಮ್ಸ್ ಬರುತ್ತೆ, ಕಾನ್ಸ್ಟೆಂಟ್ ಬರುತ್ತೆ. ಹೌದಾ? ವಾಟ್ ವಿಲ್ ಯು ಗೆಟ್? x ಟರ್ಮ್ಸ್ ಅಂಡ್ ಕಾನ್ಸ್ಟೆಂಟ್. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಅಂದ್ರೆ ಜ್ಞಾನದ ಕೆಲಸ ಮಾಡಬೇಕು. ಜ್ಞಾನದ ಕೆಲಸ ಏನು ಜ್ಞಾನ ಕೆಲಸ ಅಂದ್ರೆ x ಸ್ಕ್ವೇರ್ ಫಸ್ಟ್ ಏನು ಬರುತ್ತೆ? x ಸ್ಕ್ವೇರ್. x ಇಂಟು 7 ಏನು ಬರುತ್ತೆ? ಪ್ಲಸ್ ನೆಕ್ಸ್ಟ್ ಟರ್ಮ್ ಅಲ್ಲಿ ಏನು ಬರುತ್ತೆ? ಪ್ಲಸ್ 15x ಬರುತ್ತೆ. ಅವ್ರನ್ನ ಈ ಕೆಳಗಡೆ ಬರುತ್ತೆ. ಗೊತ್ತಾಯ್ತಾ? ಲೆಕ್ಚರ್ ಸೈಡ್ ಕೂಡಬೇಕು. ಸೊ x ಎಲ್ಲ ಒಂದು ಕಡೆ ಬರುತ್ತೆ, ಕಾನ್ಸ್ಟೆಂಟ್ ಎಲ್ಲ ಒಂದು ಕಡೆ ಬರುತ್ತೆ. ಸೊ ಪ್ಲಸ್ 15x ಆಯ್ತು. 15 ಇಂಟು 3 ಏನು? 45. ಎಂತ 45? ಇದು ಬಹಳ ಇಂಪಾರ್ಟೆಂಟ್. ಸೈನ್. ನೆಕ್ಸ್ಟ್ ಟರ್ಮ್ ಏನಿದೆ ಹೇಳಿ? ಮೈನಸ್ 12 ಇಂಟು x ಅಂದ್ರೆ ಮೈನಸ್ 12x ಮೈನಸ್ 12x. ನೆಕ್ಸ್ಟ್ ಮೈನಸ್ 12 ಇಂಟು ಪ್ಲಸ್ 2 ಅಂದ್ರೆ ಎಲ್ಲ ಮೂರು ಟರ್ಮ್ ಗುಣಿಸಿದ್ವಿ. ಗುಣಿಸ್ಬಿಟ್ಟು ಕೂಡ ರೆಡಿ ಮಾಡ್ಕೊಂಡ್ವಿ. ಗೊತ್ತಾಯ್ತಾ? ಈ ಕೂಡಿ ಇವಾಗ x ಸ್ಕ್ವೇರ್ ಯಾರು ಇಲ್ಲ, ಅವರು x ಅನ್ನು ಕೂಡಬೇಕಾದ್ರೆ ಟೋಟಲಿ add the coefficients, add and subtract the coefficients. ಎಷ್ಟು ಬರ್ತದೆ? 22 ಏನು ಪ್ಲಸ್ ಮೈನಸ್? ಆಮೇಲೆ ಪ್ಲಸ್ ಏನು? ಅಯ್ಯೋ ಸಿಕ್ಕಾಪಟ್ಟೆ ತಪ್ಪು ಮಾಡ್ತಾ ಇರ್ತೀನಿ ನಾನು ಇದನ್ನೆಲ್ಲ. 21. ಈಗ ಮೇಲಿಗೆ ಸಿಕ್ಕಾಪಟ್ಟೆ ಕೆಲಸ ಮಾಡಿಬಿಟ್ಟು
ಅವ್ರು ಬರೆದ್ಬಿಟ್ಟು ಕೆಳಗಡೆ ಇವತ್ತು ಮಾಡಕ್ ಆಗಲ್ಲ ಫ್ರೆಂಡೆ, ಇದನ್ನೇ ಉತ್ತರ ತಗೊಳ್ಳಿ ಅಂತ ಯಾಕಂದ್ರೆ ಮೂರು ಟರ್ಮ್ ಮುಗಿಸ್ಬೇಕಲ್ಲ, ಹಿಂಗೆ ಇಟ್ಬಿಟ್ರೆ ಸಾಕು. ಯಾಕೆಂದ್ರೆ ಈಗ ನನಗೆ ಫ್ಯಾಕ್ಟರೈಸೇಷನ್ ಮಾಡಕ್ಕೆ ಫ್ಯಾಕ್ಟರ್ಸ್ ಆಡ್ ಮಾಡಕ್ ಬರುತ್ತೆ. ಆಕ್ಚುಯಲ್ ಫೈನಲ್ ಅಂತ ಏನ್ ಮಾಡ್ಬೇಕಾಗುತ್ತೆ ಹೇಳಿ, ಕೆಳಗಡೆ ಇರಲ್ಲ ಇವ್ರನ್ನು ಉಣಿಸ್ಬೇಕು. ಬಟ್ ಇಷ್ಟು ಉತ್ತರಕ್ಕೂ ಸಾಕು ಅಂತ ಬಂದ್ಮೇಲೆ ಕುಣಿಸಕ್ ಬರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಮೇಲೆ ಹಾಕಿ ನೋಡ್ತಿದ್ದೀರ ಅಲ್ವಾ, ಗೊತ್ತಾಯ್ತು ಹೇಗೆ ಮಾಡೋದು ಅಂತ. ಇವತ್ತು ಲೆಕ್ಕ ಕೊಟ್ಟರೆ ಮಾಡ್ತೀರಾ?